ಸ್ನೇಹಿತರೆ, ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಇಲ್ಲಿ ನಿಮಗೆ ರಾಜ್ಯದ ಪಡಿತರ ಚೀಟಿದಾರರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಿರುವಂತದ್ದು. ಸ್ನೇಹಿತರೆ, ಇವತ್ತು ಬರ್ತಿರುವಂತಹ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ಲೈವ್ಗೆ ಬೇಗ ಲೈಕ್ ಮಾಡ್ಕೊಳ್ಳಿ. ಕೆಲವೊಂದು ಗುಡ್ ನ್ಯೂಸ್ಗಳು ಕೂಡ ಇದೆ, ನಿಮಗೆ ಕೆಲವೊಂದು ಬ್ಯಾಡ್ ನ್ಯೂಸ್ಗಳು ಕೂಡ ಇದೆ. ಎಲ್ಲರೂ ಈ ಲೈವ್ ಅನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೆಲವೊಂದು ಗುಡ್ ನ್ಯೂಸ್ಗಳು ನಿಮಗೆ ಖುಷಿ ತರಿಸುತ್ತೆ, ಕೆಲವೊಂದು ಅಕ್ಕಿ ವಿಚಾರದಲ್ಲಿ ನಿಮಗೆ ಬ್ಯಾಡ್ ನ್ಯೂಸ್ಗಳು ಕೂಡ ಬಂದಿರುವಂತದ್ದು. ಎಲ್ಲಾದ್ರ ಬಗ್ಗೆ ಒಂದೊಂದನಾಗೆ ಮಾತನಾಡ್ತಾ ಹೋಗೋಣ. ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳ ರೇಷನ್ ಒಂದೇ ಬಾರಿಗೆ ವಿತರಣೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆಗಸ್ಟ್ ಮತ್ತು ಇಲ್ಲಿ ಏನಾಗ್ತಿದೆ ಅಂದ್ರೆ ಸೆಪ್ಟೆಂಬರ್ 2 ತಿಂಗಳ ರೇಷನ್ ಅನ್ನ ಒಂದೇ ಬಾರಿಗೆ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಅಪ್ಡೇಟ್ಸ್ ಆದ್ರೆ ಕೊಡ್ತಿರುವಂತದ್ದು. ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು, ಅಕ್ಕಿ ದಾಸ್ತಾನು ಹಾಗೂ ಸಂಗ್ರಹಣಾ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಪಡಿತರ ಧಾನ್ಯಗಳನ್ನು ಒಂದೇ ಹಂತದಲ್ಲಿ ವಿತರಿಸಲು ಆಹಾರ ಇಲಾಖೆ ಆದ್ರೆ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಪಾಲುದಾರಿಕೆಯ ಈ ಪಡಿತರ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ದಾರರಿಗೆ ತಲಾ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸಿಗಲಿದೆ. ಕೇಂದ್ರದಿಂದ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯ ಖರೀದಿ ಮಾಡಿರುವ ಕಾರಣ 2 ತಿಂಗಳ ಪಡಿತರವನ್ನು ಒಟ್ಟಿಗೆ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಪಾಲಿನ ಪಡಿತರವನ್ನು ಸಹ ಇದೇ ಮಾದರಿಯಲ್ಲಿ ಇಲ್ಲಿ ವಿತರಿಸಲಾಗುತ್ತದೆ ಅಂತ ಇಲ್ಲಿ ಅಪ್ಡೇಟ್ಸ್ ಬರ್ತಿರುವಂತದ್ದು. ಇಲ್ಲಿ ನಿಮಗೆ ಇವೆಲ್ಲದಕ್ಕೂ ನಿಮ್ದು ಬಯೋಮೆಟ್ರಿಕ್ ಕಡ್ಡಾಯ, ಕಳ್ಳ ಸಾಗಣೆ ತಡೆಗೆ ಐ ಅಲರ್ಟ್ ಆದ್ರೆ ತೆಗೆದುಕೊಂಡಿರುವಂತದ್ದು. 2 ತಿಂಗಳ ಧಾನ್ಯವನ್ನು ಪಡೆಯಲು ಫಲಾನುಭವಿಗಳು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿರುತ್ತದೆ. ವಿತರಣೆ ವೇಳೆಯಲ್ಲಿ ಸರ್ವರ್ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಆದ್ರೆ ತೆಗೆದುಕೊಳ್ತಿರುವಂತದ್ದು ಸರ್ಕಾರದವರು. ಪಡಿತರ ಧಾನ್ಯಗಳ ಕಳ್ಳ ಸಾಗಣೆ ತಡೆಯಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪೊಲೀಸ್, ಆಹಾರ ಹಾಗೂ ಕಂದಾಯ ಇಲಾಖೆಗಳ ಸಿಬ್ಬಂದಿ ಒಳಗೊಂಡ ನಿಗಾ ಪಡೆ ರಚಿಸಲು ಎಲ್ಲಾ ಜಿಲ್ಲಾ ಅಧಿಕಾರಿಗಳು ಇಲ್ಲಿ ಸೂಚನೆ ಆದ್ರೆ ಕೊಟ್ಟಿರುವಂತದ್ದು. ಈ ಬಗ್ಗೆ ಆಯಾ ತಾಲೂಕುಗಳಲ್ಲಿ ಖುದ್ದಾಗಿ ಪರಿಶೀಲಿಸುವಂತೆ ಜಂಟಿ ಹಾಗೂ ಉಪನಿರ್ದೇಶಕರಿಗೆ ನಿರ್ದೇಶನ ಆದ್ರೆ ನೀಡಲಾಗ್ತಿದೆ. ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ 1967 ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಅಂದ್ರೆ 1967 ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಲು ಆಹಾರ ಇಲಾಖೆ ಕಾರ್ಯದರ್ಶಿ ಎಂ ಕನಗವಲ್ಲಿ ತಿಳಿಸಿರುವಂತದ್ದು. ಸ್ನೇಹಿತರೆ, ಇದು ಸದ್ಯಕ್ಕೆ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ಗಳು ಬರ್ತಿದೆ. ಈಗ ಕೆಲವೊಂದು ಬ್ಯಾಡ್ ನ್ಯೂಸ್ಗಳು ಕೂಡ ಇರುವಂತದ್ದು. ಅಕ್ಕಿ ವಿಚಾರದಲ್ಲಿ ಕೆಲವೊಂದು ಬ್ಯಾಡ್ ನ್ಯೂಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಗೃಹಲಕ್ಷ್ಮಿ 32ನೇ ಕಂತಿನ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಕ್ಕಿ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಆದ್ರೆ ಬರ್ತಿರುವಂತದ್ದು. ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ಇಲ್ಲಿ ಗಗನಕ್ಕೇರುತ್ತಿರುವಂತದ್ದು. ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿವಿಧ ತಳಿಯ ಅಕ್ಕಿ ದರ ಸಾರ್ವಕಾಲಿಕ ಏರಿಕೆ ಕಾಣಿಸ್ತಿದೆ. ಪ್ರತಿನಿತ್ಯ ಬಳಸುವ ಪ್ರಮುಖ ಅಕ್ಕಿ ಕೆಜಿಗೆ 100 ರೂಪಾಯಿಯ ಗಡಿ ಆದ್ರೆ ತಲುಪ್ತಿರುವಂತದ್ದು. ಕಳೆದ ಕೇವಲ 3 ವಾರಗಳ ಅವಧಿಯಲ್ಲಿ ಅಕ್ಕಿ ದರದಲ್ಲಿ ಭಾರಿ ಏರಿಕೆ ಆದ್ರೆ ಕಂಡು ಬರ್ತಿದೆ. ಗ್ರಾಹಕರು ಹಾಗೂ ಸಣ್ಣ ವ್ಯಾಪಾರಿಗಳು ಇಲ್ಲಿ ಕಂಗಾಲಾಗಿರುವಂತದ್ದು. ಮಾರುಕಟ್ಟೆಯಲ್ಲಿ ಪ್ರಸ್ತುತ ಸ್ಟೀಮ್ ರೈಸ್ ಸಗಟು ದರ 65 ರಿಂದ 75 ರೂಪಾಯಿ ಇದ್ದು, ಚಿಲ್ಲರೆ ಅಂಗಡಿಯಲ್ಲಿ 75 ರಿಂದ 80 ರೂಪಾಯಿಗೆ ಮಾರಾಟ ಆಗ್ತಿರುವಂತದ್ದು. ಜನಪ್ರಿಯ ಸೋನಾ ಮಸೂರಿ ಸಗಟು ಮಾರುಕಟ್ಟೆಯಲ್ಲಿ 75 ರಿಂದ 85 ರೂಪಾಯಿಗಳಿಗೆ ಲಭ್ಯವಿದ್ದರೆ, ಚಿಲ್ಲರೆ ದರದಲ್ಲಿ ಇಲ್ಲಿ 90 ರಿಂದ 95 ರೂಪಾಯಿ ವರೆಗೆ ಜಿಗಿದಿರುವಂತದ್ದು. ಇನ್ನು ಜೀರಾ ರೈಸ್ ಚಿಲ್ಲರೆ ದರ 95 ರಿಂದ 100 ರೂಪಾಯಿಗಳಾಗಿರುವಂತದ್ದು. ಸಾರ್ವಜನಿಕರು ದಿನನಿತ್ಯ ಹೆಚ್ಚಾಗಿ ನೆಚ್ಚಿಕೊಳ್ಳುವ ಸೋನಾ ಮಸೂರಿ ರೈಸ್ ಬೆಲೆ ಈಗಾಗಲೇ ಕೆಜಿಗೆ 95 ರೂಪಾಯಿಗೆ ತಲುಪಿರುವಂತದ್ದು. ಶೀಘ್ರದಲ್ಲಿ ಶತಕ ಬಾರಿಸುವ ಲಕ್ಷಣಗಳಾದ್ರೆ ಕಾಣಿಸ್ತಿದೆ. ನೋಡಿ, ಸೋನಾ ಮಸೂರಿ ರೈಸ್ 95 ರೂಪಾಯಿಗಾದ್ರೆ ತಲುಪಿರುವಂತದ್ದು. ಸ್ನೇಹಿತರೆ, ದಿನೇ ಹೆಚ್ಚುತ್ತಿರುವ ಸಗಟು ದರದಿಂದಾಗಿ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ಉತ್ತರ ನೀಡಲಾಗದೆ ಪರದಾಡುವಂತಾಗಿದೆ. ಈಗ ಇಲ್ಲಿ ಚಿಲ್ಲರೆ ಅಂಗಡಿಯವ್ರು ಮಾರಕ್ಕೆ ಹೋದಾಗ ಇಲ್ಲಿ ಜನರು ಕೇಳ್ತಾರೆ ಏನು ಇಷ್ಟು ರೇಟ್ ಇದೆ ಅಂತ. ಜನರು ತೆಗೆದುಕೊಳ್ಳೋದೇ ಬಿಟ್ಬಿಡ್ತಾರೆ ಸೋನಾ ಮಸೂರಿ ರೈಸ್ ಅನ್ನ. ಅದರಿಂದ ಇಲ್ಲಿ ಗ್ರಾಹಕರು ಕೂಡ ತೊಂದರೆ ಆಗ್ತಿದೆ, ಜನಸಾಮಾನ್ಯರಿಗೆ ಕೂಡ ಇಲ್ಲಿ ತೊಂದರೆ ಆಗ್ತಿರುವಂತದ್ದು. ಗ್ರಾಹಕರನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆಲ ಅಂಗಡಿಯವರು ತಮ್ಮ ಲಾಭದ ಪ್ರಮಾಣವನ್ನು ತಗ್ಗಿಸಿಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇನ್ನು ಕೆಲವರು ಸಗಟು ದರಕ್ಕಿಂತ 10 ರೂಪಾಯಿ ಹೆಚ್ಚುವರಿ ಬೆಲೆಗೆ ಆದ್ರೆ ಇಲ್ಲಿ ಮಾರಾಟ ಮಾಡ್ತಿರುವಂತದ್ದು. ಸ್ನೇಹಿತರೆ ನೋಡಿ, ಅಕ್ಕಿ ಬೆಲೆ ಇಲ್ಲಿ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅಕ್ಕಿ ಬೆಲೆ ಅಂತ ಅಲ್ಲ, ಪ್ರತಿ ಒಂದು ಬೆಲೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಮಾಡ್ತಾನೆ ಇದ್ದಾರೆ. ಆದ್ರೆ ನಮ್ಮ ಒಂದು ಜನರ ಒಂದು ಇನ್ಕಮ್ ಅಂತೂ ರೈಸ್ ಆಗ್ತಿಲ್ಲ. ಇಲ್ಲಿ ಬೇರೆ ಎಲ್ಲವನ್ನ ರೈಸ್ ಮಾಡ್ತಿದ್ದಾರೆ. ಆಹಾರ ಪದಾರ್ಥಗಳಾಗಿರ್ಬೋದು, ಒಂದು ಎಣ್ಣೆ ವಿಚಾರದಲ್ಲಾಗಿರ್ಬೋದು, ಪ್ರತಿ ಒಂದರಲ್ಲೂ
ಪ್ರೈಸಸ್ ಆದರೆ ರೈಸ್ ಆಗ್ತಿರುವಂಥದ್ದು. ಆದರೆ ನಮ್ಮ ಜನಸಾಮಾನ್ಯ ನಮ್ಮ ಸಂಪಾದನೆಗಳು ರೈಸ್ ಆಗ್ತಿಲ್ಲ. ಇಲ್ಲಿ ಏನಾಗ್ತಿದಾವೆ ಅಂದರೆ ಸಂಪಾದನೆ ರೈಸ್ ಆಗ್ತಿಲ್ಲ, ಸಿಗುವಂಥ ಆಹಾರ ಪದಾರ್ಥಗಳು, ಅಕ್ಕಿ, ಅದು ಇದು, ಪೆಟ್ರೋಲ್ ಡೀಸೆಲ್ ಬೆಲೆ ಇವೆಲ್ಲ ಎಷ್ಟು ಬೇಕೋ ಅಷ್ಟು ಏರಿಕೆ ಆಗ್ತಿದೆ. ಜನಸಾಮಾನ್ಯರಿಗೆ ಪ್ರತಿದಿನ ಇಲ್ಲಿ ಎಲ್ಲ ಒಂದು ಬೆಲೆಗಳು ಗಗನಕ್ಕೇರಿರೋದ್ರಿಂದ ಇಲ್ಲಿ ಅಲ್ಲಾಡೋಗ್ತಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಜನರೆಲ್ಲ ನೋಡೋಣ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಸರ್ಕಾರದವ್ರು ಏನು ಒಂದು ನೆಕ್ಸ್ಟ್ ಅವ್ರ ಸ್ಟೆಪ್ಸ್ ಏನು ತಗೋತಾರೆ ಏನು ಅಂತ ನೋಡೋಣ.